ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಆಗ್ರಹಿಸಿ ರಸ್ತಾ ರೋಕೋ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಆಗ್ರಹಿಸಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಮತ್ತು ಶಬರಿ ಎಕ್ಸ್ಪ್ರೆಸ್ ರೈಲು ಹೋರಾಟ ಸಮಿತಿ ರಾಮದುರ್ಗ, ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ವಿವಿಧ ಸಂಘಟನೆಗಳಿಂದ ಮಿನಿ ವಿಧಾನಸೌಧ ಎದುರುಗಡೆ ಅಂಬೇಡ್ಕರ್ ಸರ್ಕಲ್ನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ ಬಿಯು ಬೈರಖದಾರ, ರಾಜೇಶ್ವರಿ ಮೆಟಗುಡ್ಡ ವಕೀಲರು ಮಾತನಾಡಿ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಮತ್ತು ಶಬರಿ ಎಕ್ಸ್ಪ್ರೆಸ್ ರೈಲು ಹೋರಾಟ ಸಮಿತಿ ರಾಮದುರ್ಗ ಹಾಗೂ ವಿವಿಧ ಸಂಘಟನೆಗಳಿಂದ ರಾಮದುರ್ಗ ನಗರದಲ್ಲಿ ಮೂಲಭೂತ ಸೌಕರ್ಯಗಳಿಗಾಗಿ ಬಹುದಿನಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಅದರಲ್ಲಿ ಕೆಲವು ಮುಖ್ಯವಾದ ಬೇಡಿಕೆಗಳು: ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ, ಮಹದಾಯಿ ನದಿ ಜೋಡಣೆ, ರಾಮದುರ್ಗ ನಗರದಲ್ಲಿ ಮುಖ್ಯವಾಗಿ ರಾಮದುರ್ಗದ ಆಡಳಿತ ಭವನ ಹತ್ತಿರ ಮತ್ತು ತೇರ್ ಬಜಾರ್ನಲ್ಲಿ ಕುಡಿಯುವ ನೀರು ಮತ್ತು ಶೌಚಾಲಯ ವ್ಯವಸ್ಥೆ, ಶಾಲಾ ಕಾಲೇಜು ಮಕ್ಕಳಿಗೆ ಎಲ್ಲ ಬಸ್ಸುಗಳು ಆ ಗ್ರಾಮಗಳಲ್ಲಿ ನಿಲ್ಲಬೇಕು ಮತ್ತು ಶಾಲಾ ಕಾಲೇಜು ಹತ್ತಿರದಿಂದ ಹೋಗುವ ಪ್ರತಿಯೊಂದು ಬಸ್ಸು ನಿಲ್ಲಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಬೇಕು. ಅದಕ್ಕಾಗಿ ನಾವು ಉಗ್ರ ಹೋರಾಟ ಮಾಡಲು ನಿರ್ಧರಿಸಿದ್ದು, ಅದಕ್ಕೆ ಆಸ್ಪದ ಕೊಡದೆ ಈ ಎಲ್ಲಾ ಬೇಡಿಕೆಗಳನ್ನು ಬೇಗನೆ ಈಡೇರಿಸಬೇಕೆಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಮತ್ತು ಶಬರಿ ಎಕ್ಸ್ಪ್ರೆಸ್ ರೈಲು ಹೋರಾಟ ಸಮಿತಿ ರಾಮದುರ್ಗ, ಕರ್ನಾಟಕ ರಕ್ಷಣಾ ವೇದಿಕೆ, ವಿವಿಧ ಸಂಘಟನೆಯ ಪದಾಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಎಂಡಿ ಸೋಹಿಲ್ ಬೈರಖದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ದಂಡಾಧಿಕಾರಿಗಳಲ್ಲಿ ಮನವಿ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನಾವು ಇಲ್ಲಿ ಮೊದಲು ಶೌಚಾಲಯ ಇತ್ತು, ಅದನ್ನು ಮುನ್ಸಿಪಾಲಿಟಿಯವರು ತೆಗೆದಿದ್ರು. ನಾವು ಪುರಸಭೆ ಸದಸ್ಯ ಆಗಿದ್ದಾಗ ನಾನು ಹೇಳಿದ್ದೀನಿ, ಅವರಿಗೆ ಹೇಳಿ ಮನವಿಯನ್ನು ಕೊಟ್ಟಿದ್ದೀವಿ. ನಾವು ಶೌಚಾಲಯ ಮಹಿಳೆಯರಿಗೆ ತೆಗೆದಿದ್ದೀವಿ, ಅದನ್ನು ಸರಿಪಡಿಸಿ ಇನ್ನೊಂದು ಹೊಸದಾಗಿ ನಿರ್ಮಾಣ ಮಾಡಿ ಅಂತ ನಾವು ಒತ್ತಾಯವನ್ನು ಮಾಡಿದ್ವಿ. ಆ ಪ್ರಕಾರ ಅದು ಇಲ್ಲಿವರೆಗೂ ಸಹ ಶೌಚಾಲಯವನ್ನು ನಿರ್ಮಾಣ ಮಾಡಿಲ್ಲ, ನಿರ್ಮಿಸಿಲ್ಲ. ಮತ್ತು ಅದೇ ರೀತಿ ಕುಡಿಯುವ ನೀರಿನ ವ್ಯವಸ್ಥೆಯೂ ಏನೂ ಇಲ್ಲ. ಇಲ್ಲಿ ಅವ್ಯವಸ್ಥೆ ಭಾಳ ಇದೆ, ಆಡಳಿತ ಕಚೇರಿಯಲ್ಲಿ ಅವ್ಯವಸ್ಥೆ ಭಾಳ ಇದೆ. ಅದಕ್ಕೆ ಅದನ್ನೆಲ್ಲ ಸೇರಿಸಿ ನಾವು ಇವತ್ತು ಈ ಮೂಲಕ ನಾವು ನಮ್ಮ ಹೋರಾಟದ ಮೂಲಕ ಅವರಿಗೆ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಗೌರ್ಮೆಂಟ್ ITI ಕಾಲೇಜ್ ರಾಮದುರ್ಗ ಕಂಕನವಾಡಿಯಲ್ಲಿದೆ. ಅಲ್ಲಿ ನಾವು ಮೊನ್ನೆ ಮಾನವ ಹಕ್ಕು ದಿನಾಚರಣೆಯನ್ನು ಮಾಡೋಕೆ ಹೋದಾಗ ಎಲ್ಲ ವಿದ್ಯಾರ್ಥಿಗಳನ್ನು ಮನವಿ ಮಾಡಿಕೊಂಡು ಏನಪ್ಪ ಅಂತಂದ್ರೆ, ಆ ಕಡೆ ಬೆಳಗಾವಿ ಕಡೆಯಿಂದ ಬಂದ ಬಸ್ಸು ಅಲ್ಲಿ ಸ್ಟಾಪ್ ಇದೆ, ಕಂಕನವಾಡಿ ಸ್ಟಾಪ್ ನಿಂತ್ರೆ ಆ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಅಲ್ಲೇ 4 ಸ್ಟಾಪ್ದಾಗ ಕಾಲೇಜ್ಗೆ ಹೋಗ್ಬಿಡ್ತಾರೆ. ವಾಪಸ್ ಅವ್ರು ಏನು ಮಾಡ್ತಾರೆ, ಬಸ್ ಕಂಡಕ್ಟರ್, ಬಸ್ ಡ್ರೈವರ್ ಏನು ಮಾಡ್ತಾರೆ, ಗೌರ್ಮೆಂಟ್ ದವಾಖಾನೆ ಸರ್ಕಲ್ ಹತ್ರ ಬಂದು ನಿಂದಿಸ್ಬಿಡ್ತಾರೆ. ವಾಪಸ್ ಅಲ್ಲಿ ಹೋಗೋಕೆ ಎಷ್ಟು ತೊಂದರೆ ಆಗುತ್ತೆ. ಮತ್ತೆ ಒಂದು 2-3 ಕಿಲೋಮೀಟರ್ ನಡ್ಕೊತ ಹೋಗೋದು ತೊಂದರೆ ಆಗುತ್ತೆ. ಮತ್ತು ಬೇರೆ ಬೇರೆ ಕಾಲೇಜ್ದವ್ರಿಗೆ ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಇರ್ಬೋದು, ಅಲ್ಲಿ ಸರಿಯಾಗಿ ಸ್ಟಾಪ್ ಮಾಡಬೇಕು. ಈ ಎಲ್ಲ ವಿಷಯಗಳನ್ನು ನಾವು ಹೋರಾಟ ಮಾಡಲಿಕ್ಕೆ ಮುಂದಿವೆ. ಇವತ್ತು ತಹಸೀಲ್ದಾರ್ ಸಾಹೇಬರು ನಮ್ಮ ಮನವಿ ಮುಖಾಂತರ ಬಂದಿದ್ದು ಆದಷ್ಟು ಈಗಳನ್ನು ಈಡೇರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಕಡೆ ನಮ್ಮ ಪುರಸಭೆ ಚೀಫ್ ಆಫೀಸರ್ಗಾಗಲಿ ಡಿಪೋ ಮ್ಯಾನೇಜರ್ ಹೇಳ್ತೀವಿ ಅಂತಾರೆ, ಹೇಳಿ ನಾನು ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.